ವಸತಿ ಶಾಲೆಯಲ್ಲಿ 6ನೇ ತರಗತಿ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಅನುಮಾನಾಸ್ಪದ ರೀತಿಯಲ್ಲಿ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಯಲಹಂಕದ ಸ್ಟರ್ಲಿಂಗ್ ಇಂಗ್ಲಿಷ್ ವಸತಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಯಲಹಂಕ ತಾಲೂಕು ಸುಬೇದಾರ್ ಪಾಳ್ಯದ ಗುರುಕಿರಣ್ ಅನ್ನೋ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. 6ನೇ ಕ್ಲಾಸ್ ಅಲ್ಲಿ ಈತ ಓದ್ತಾ ಇದ್ದ. ವಸತಿ ಶಾಲೆಯಲ್ಲಿ ಈತ ಓದ್ತಾ ಇದ್ದ. ಆದ್ರೆ ಈಗ ಆತ ಮೃತಪಟ್ಟಿದ್ದಾನೆ. ಹೆಂಗೆ ಅಂತ ಗೊತ್ತಿಲ್ಲ, ಬಟ್ ಅನುಮಾನ ಅಂತೂ ಕಾಡ್ತಾ ಇದೆ. ಮಗನನ್ನ ಕಳ್ಕೊಂಡು ಪೋಷಕರು ಆಕ್ರಂದನವನ್ನ ಇಡ್ತಾ ಇದ್ದಾರೆ. ಗುರುಕಿರಣ್ಗೆ ಹುಷಾರಿಲ್ಲ ಅಂತೇಳಿ ಶಿಕ್ಷಕರು ಪೋಷಕರಿಗೆ ಕರೆ ಮಾಡಿ ಮಾಹಿತಿಯನ್ನ ಕೊಟ್ಟಿದ್ರು. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತಾನೂ ಕೂಡ ಪೋಷಕರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪೋಷಕರು ಆಸ್ಪತ್ರೆಗೆ ಬರುವಷ್ಟರಲ್ಲಿ ಗುರುಕಿರಣ್ ಸಾವನ್ನಪ್ಪಿದ್ದಾನೆ. ಶಿಕ್ಷಕರಿಂದ ಹಲ್ಲೆ ಆಗಿದೆ, ಒತ್ತಡ ಹೆಚ್ಚಾಗಿ ಹಾಕ್ತಾ ಇದ್ರು, ಹಾಗಾಗಿ ಈ ಸಾವಾಗಿದೆ ಅಂತೇಳಿ ಪೋಷಕರು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಬಾಗ್ಲೂರು ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು ನಗರ ಜಿಲ್ಲೆ ಉತ್ತರ ತಾಲೂಕಿನ ಕಾಡೈರಪ್ಪನ ಸ್ಟರ್ಲಿಂಗ್ ಇಂಗ್ಲಿಷ್ ವಸತಿ ಶಾಲೆಯಲ್ಲಿ ಈ ಘಟನೆ ನಡೆದಿರೋದು. ಬಟ್ ಇಲ್ಲಿ ಪೋಷಕರು ಸಾಕಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಶಿಕ್ಷಕರು ಪೋಷಕರಿಗೆ ಕೊಟ್ಟಿರುವಂತ ಮಾಹಿತಿ, ನಿಮ್ಮ ಮಗನಿಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಪೋಷಕರು ಆಸ್ಪತ್ರೆಗೆ ಬರುವಷ್ಟರಲ್ಲಿ ಈ ಗುರುಕಿರಣ್ ಸಾವನ್ನಪ್ಪಿದ್ದಾನೆ. ಇಲ್ಲಿ ಶಿಕ್ಷಕರು ಆತನಿಗೆ ಹೊಡೆದಿದ್ದಾರೆ, ಮತ್ತೆ ಒತ್ತಡ ಹಾಕಿದ್ದಾರೆ ಓದೋ ವಿಷಯವಾಗಿ. ಹಾಗಾಗಿ ಈತ ಮೃತಪಟ್ಟಿದ್ದಾನೆ ಅಂತೇಳಿ ಪೋಷಕರು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಹುಡುಗ ಬಂದು ಸುಬೇದಾರ್ ಪಾಳ್ಯ. ಇದು ಸೇರಿಸಿ ಒಂದು ವರ್ಷ ಆಗಿದೆ. ಮತ್ತು ನಮ್ಮ ಬೆಳಗಿನ ಜಾವ 6:30 ಫೋನ್ ಬಂದಿದೆ. 6:30 ಫೋನ್ ಬಂದು ಏನಪ್ಪ ಬಂದು ವಿಚಾರಿಸಿ ನೋಡಿದಕ್ಕೆ ಬೆಳಗ್ಗೆ ಎದ್ದೇನೋ 5:30 ಬಸ್ ವಾಕಿಂಗ್ ಮಾಡಿಸಿದ್ರಂತೆ. 2 ರೌಂಡ್ 3 ರೌಂಡ್ ಹೊಡೆದ್ರಂತೆ. ಹೊಡೆದ ತಕ್ಷಣ 3 ರೌಂಡ್ ಏನೋ ಬಂದ ತಕ್ಷಣ ಸ್ಕಿಡ್ಡ ಬಿದ್ದುಬಿಟ್ಟ. ಹಿಂಗೆ ಬಿದ್ದುಬಿಟ್ಟು ನಾನು ಹುಡುಗನ ವಿಚಾರಿಸಿದ್ವಿ, ಹಿಂಗೆ ಬಿದ್ದ ಬಟ್ ಅದೇನೋ ಬಂತು ಇವ್ರು ಹೇಳ್ತಿದ್ದಾರೆ. ಆಗೋಗಿ ನಾವು ಕಣ್ಣ ನೋಡಿದ್ರೆ ಏನಿಲ್ಲ. ಆ ಕ್ಯಾಮ್ರಾ ಚೆಕ್ ಮಾಡಿದ್ರೆ ಕ್ಯಾಮ್ರಾ ಏನೇನು ಇಲ್ಲ. ಆ ರೂಮಾಗಿರೋ ಕ್ಯಾಮ್ರಾ ಬಂದು ಕಿತ್ತಾಕಿದ್ದಾರೆ. ರೂಮಲ್ಲಿರೋ ಕ್ಯಾಮ್ರಾ ಬಂದು ಕಿತ್ತಾಗಿದ್ದಾರೆ. ಈ ಕ್ಯಾಮ್ರಾ ಬಂದು ವೈರ್ ಕಟ್ ಮಾಡಿದ್ದಾರೆ. ಇಲ್ಲಿ ಒಳಗಡೆ ಕ್ಯಾಮ್ರಾದಲ್ಲಿ ಏನೇನು ಕಾಣ್ತಾ ಇಲ್ಲ. ಬಟ್ ಇದೇನೋ ಫೋರ್ಜರಿ ಏನೋ ಆಗಿದೆ ಅಂತ ನಮ್ಗೆ ಡೌಟ್ ಸರ್. ಬಟ್ ಮಕ್ಳು ಮರಿ ತಂದು ಈ ತರ ಆಶೆ ಸೇರ್ಸಿದ್ರೆ ಇವರೇ ಸೌಕರ್ಯ ನೋಡ್ಕೊಂಡು ನಾವು ಸೇರ್ಸಿ ಏನ್ ಬಂದ್ ಭಾಗ್ಯ. 2 ಲಕ್ಷ 3 ಲಕ್ಷ ಫೀಸ್ ಕಟ್ಟಿ ಏನ್ ಬಂದ್ ಪ್ರಯೋಜನ. ಅದೇ ತಂದೆ ತಾಯಿಗಳಲ್ಲಿ ಎಚ್ಚರಿಕೆ ತಗೊಂಡು ಇಂಥ ಸೇರ್ಸ್ತಿರೋದು ಒಳ್ಳೇದು ಅಂತ ನಾವ್ ಹೇಳ್ತೀವಿ ಸರ್. ಒಪ್ಪು ತನಗೆ ಆಗ್ಲೇಬೇಕು ಸರ್. ಆಟ ಮಾಡ್ತಾರೆ ನಮ್ ಜೊತೆ ತಪ್ಪಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರು ಅದೇ ತರ ಹೇಳ್ತಾರೆ, ನಮ್ ಜೊತೆ ತಪ್ಪಿಲ್ಲ ಸರ್, ನಾವೆಲ್ಲ ನೋಡಿ ಅಲ್ಲಿ ಸೇರ್ಸಿದ್ವಿ, ಇಲ್ಲಿ ಸೇರ್ಸಿದ್ವಿ, ಅವ್ರು ಓದಿಸಿದ್ವಿ, ಇವ್ರು ಓದಿಸಿದ್ವಿ, ನಾವು ಚೆಂದ ನೋಡ್ಕೊಂಡಿದ್ವಿ, ನಾವ್ಗೆಲ್ಲ ನಮ್ಮಿಂದ ಓದಿದ್ರೆ ಭಾರಿ ಚೆನ್ನಾಗಿ ಅನುಕೂಲ ಆಗಿದೆ ಅಂತ ಹೇಳ್ತಿದ್ದಾರೆ. ಅದನ್ನ ನೋಡಿಲ್ಲ, ಕೇಳಿಲ್ಲ. ನಮ್ಮ ಆರೋಪ ಸರ್. ಇದು ತನಿಖೆ ಆಗ್ಲೇಬೇಕು ಅಂತ ನಮ್ಮ ಉದ್ದೇಶ, ಬೇರೆ ಏನಿಲ್ಲ ಸರ್. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮನುಕುಮಾರ್. ಈಗ ಶಿಕ್ಷಕರು ಹುಷಾರಿಲ್ಲ ಆತನಿಗೆ ಅಂತ ಪೋಷಕರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಹುಷಾರಿಲ್ಲ ಅಂದ್ರೆ ಏನ್ ಸಮಸ್ಯೆ ಆಗಿತ್ತಂತೆ, ಮತ್ತು ಪೋಷಕರಿಗೆ ಇರುವಂತ ಅನುಮಾನಗಳೇನು? ಶರ್ಮಿತಾ, ಏನು ಬೆಳಿಗ್ಗೆ 6 ಗಂಟೆಗೆ ಪೋಷಕರಿಗೆ ಏನು ಶಿಕ್ಷಕರು ಕರೆ ಮಾಡಿರ್ತಾರೆ. ಅದಕ್ಕೂ ಮುಂಚೆ ಅವರ ಪೋಷಕರು ಹೇಳೋ ಮಾಹಿತಿ ಪ್ರಕಾರ, ಅಂದ್ರೆ ಅಲ್ಲಿ ವಿದ್ಯಾರ್ಥಿಗಳು ಅವರ ಪೋಷಕರಿಗೆ ಕೊಟ್ಟಿರುವಂತ ಮಾಹಿತಿ 2-3 ಸುತ್ತು ಆತನನ್ನ ರೌಂಡ್ಸ್ ಓಡಿಸಿದಂತೆ, ಅಂದ್ರೆ ರನ್ನಿಂಗ್ ಮಾಡಿಸಿದಂತೆ. ಆ ರನ್ನಿಂಗ್ ಮಾಡುವಂತ ಸಮಯದಲ್ಲಿ ಆತ ಮುಂಭಾಗದಲ್ಲಿ, ಅಂದ್ರೆ ಮುಖಕ್ಕೆ ಏಟು ಬೀಳೋ ರೀತಿಯಲ್ಲಿ ಮುಂಭಾಗಕ್ಕೆ ಬಿದ್ದಿರ್ತಾನೆ. ಆ ವೇಳೆಯಲ್ಲಿ ಆತನಿಗೆ ಪ್ರಜ್ಞೆ ಕೂಡ ತಪ್ಪಿರ್ತದೆ. ಕೂಡಲೇ ಏನು ಶಿಕ್ಷಕರು ಕೂಡ ಆಸ್ಪತ್ರೆಗೆ ಏನು ಸಾಗಣೆ ಮಾಡ್ತಾರೆ. ಆದ್ರೆ ಆಸ್ಪತ್ರೆಗೆ ಹೋಗೋ ವೇಳೆಗೆ ಆತನ ಜೀವ ಕೂಡ ಹೋಗಿತ್ತು. ಅಂದ್ರೆ ಮೇಲ್ನೋಟಕ್ಕೆ ಆತನಿಗೆ ಹೃದಯಾಘಾತ ಆಗಿದೆ ಅನ್ನೋಂಥ ಮಾಹಿತಿಯನ್ನ ಅಲ್ಲಿನ ಶಿಕ್ಷಕರು ಪೋಷಕರಿಗೆ ನೀಡ್ತಿರುವಂತದ್ದು. ಆದ್ರೆ ಹೃದಯ ಸಂಬಂಧಿ ಕಾಯಿಲೆಗಳು ಯಾವುದೇ ರೀತಿ ಇರ್ಲಿಲ್ಲ. ಇವರು ಕೊಡ್ತಾ ಇರುವಂತ ರೀಸನ್ ನಮಗೆ ಸಾಕಷ್ಟು ಅನುಮಾನ ಇದೆ ಅಂತ ಆರೋಪವನ್ನು ಸಹ ಈಗ ಕುಟುಂಬಸ್ಥರು ಮಾಡ್ತಾ ಇರುವಂತದ್ದು. ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಇದ್ರೂ ಕೂಡ ಈ ರೀತಿ ಆಗಿದೆ. ಅಲ್ಲದೆ ಏನೋ ಶಿಕ್ಷಕರು ಕೂಡ ನಿರ್ಲಕ್ಷ್ಯ ವಹಿಸಿರುವಂತದ್ದು, ಇವರಿಗೆ ಹೊಡೆದು ಮತ್ತು ಬೆದರಿಕೆ ಆಗಿದ್ದಾರೆ ಅನ್ನೋಂಥ ಆರೋಪವನ್ನು ಸಹ ಮಾಡ್ತಾ ಇರುವಂತದ್ದು. ಹಾಗಾಗಿ ಏನೋ ವಿದ್ಯಾರ್ಥಿ ಕೂಡ ಸಾಕಷ್ಟು ಆತಂಕದಲ್ಲಿ ಈ ರೀತಿ ಆಗಿರಬಹುದು, ಅಥವಾ ಈ ಶಿಕ್ಷಕರು ಏನೋ ಮಾಡಿರ್ಬೋದು ಅಂತ ಅನುಮಾನ ಕೂಡ ಈಗ ವ್ಯಕ್ತಪಡಿಸ್ತಾ ಇರುವಂತದ್ದು. ಹಾಗಾಗಿ ಈಗ ಸ್ಥಳದಲ್ಲೂ ಕೂಡ ಡಾಕ್ಟರ್ ಏನ್ ಹೇಳಿದಾರಂತೆ ಪೋಷಕರಿಗೆ, ಮತ್ತೆ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದಾರಾ ಪೇರೆಂಟ್ಸ್? ಶರ್ಮಿತಾ, ಈಗ ಸದ್ಯ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆಗಾಗಿ ಇನ್ನು ಕಾಯ್ತಾ ಇರುವಂತದ್ದು. ಮರಣೋತ್ತರ ಪರೀಕ್ಷೆ ನಡೆದ ನಂತರ ರಿಪೋರ್ಟ್ ಬಂದಾಗ ಹುಡುಗನ ಕಂಡೀಷನ್ ಏನಿತ್ತಂತೆ? ಶರ್ಮಿತಾ, ಕರ್ಕೊಂಡ್ಬಂದಂತ ಸಮಯದಲ್ಲಿ ಆತನ ಕೈ ಕಾಲು ಮತ್ತೆ ಯಾವುದೇ ರೀತಿಯ ರೆಸ್ಪಾನ್ಸ್ ಇರಲಿಲ್ಲ. ಬಾಡಿ ಪೂರ್ತಿ ಕೂಲ್ ಆಗಿತ್ತು ಅನ್ನೋಂಥ ಮಾಹಿತಿಯನ್ನ ಹೇಳ್ತಿರೋಂಥದ್ದು. ಅಂದ್ರೆ ವೈದ್ಯರು ಕೂಡ ಇದುವರೆಗೆ ಯಾವುದೇ ರೀತಿಯ
ಸ್ಪಷ್ಟೀಕರಣ ಕೊಟ್ಟಿಲ್ಲ, ಯಾವ ರೀಸನ್ ಅಲ್ಲಿ ಸತ್ತಿದ್ದಾನೆ ಮತ್ತೆ ಏನು ಆಗಿದೆ ಅನ್ನೋದನ್ನ ಮರಣೋತ್ತರ ಪರೀಕ್ಷೆ ನಂತರವೇ ಅದ ನಿಖರ ಕಾರಣ ತಿಳಿಬೇಕಾಗಿರೋದು ಶರ್ಮಿತಾ. ಫೈನ್. ಅಂದ್ರೆ ಅವ್ನ ಫ್ರೆಂಡ್ಸ್ ಏನ್ ಹೇಳ್ತಾರೆ, ಅವ್ನಿಗೆ ಹುಷಾರಿಲ್ಲ ಅಂತ ಟೀಚರ್ಸ್ ಹೇಳಿದ್ದು, ಇನ್ಫಾರ್ಮೇಶನ್ ಕೊಟ್ಟಿದ್ದು, ಏನಾಗಿತ್ತಂತೆ? ಶರ್ಮಿತಾ, ಫ್ರೆಂಡ್ಸ್ ಹೇಳುವಂಥದ್ದು, ಈಗ ಏನು ಸಹ ಬೆಳಗ್ಗೆ ಎದ್ದು ರನ್ನಿಂಗ್ ಮಾಡಿಸ್ತಾರೆ. ರನ್ನಿಂಗ್ ಮಾಡೋಂಥ ಸಮಯದಲ್ಲಿ 2 ಏಟು ಹೊಡೆದ್ರು, ಮತ್ತೆ ಅದು ಗಾಬರಿಗೆ ಆತ ಓಡೋಂಥ ಸಮಯದಲ್ಲಿ ಕೆಳಗೆ ಬಿದ್ದು ಅನ್ನೋಂಥ ಮಾಹಿತಿಯನ್ನು ಪೋಷಕರಿಗೆ ನೀಡಿರುವಂಥದ್ದು. ಅಂದ್ರೆ ಅವರು 2-3 ಗಂಟೆಗಳ ಕಾಲ ಪೋಷಕರು ಕೂಡ ವಿದ್ಯಾರ್ಥಿಗಳ ಬಳಿ ಮಾಹಿತಿಯನ್ನ ಕೇಳಿದ್ರೆ ಸಡನ್ ಆಗಿ ಯಾರು ಕೂಡ ಹೇಳಿಲ್ಲ. ನಂತರ ಸಮಯ ಕಳೆದಂತೆ ಆ ವಿದ್ಯಾರ್ಥಿಗಳು ಕೂಡ ಪೋಷಕರಲ್ಲಿ ಈಗ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಹೊಡೆದು ಬೆದರಿಕೆ ಆಗ್ತಾರೆ, ಹಾಗಾಗಿ ನಮ್ಗೆ ಸಾಕಷ್ಟು ಆತಂಕ ಕೂಡ ಇತ್ತು ಅನ್ನೋಂಥ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಈ ವಿಚಾರವಾಗಿ ಈಗ ಮಗು ಸಾವನ್ನಪ್ಪಿದೆ ಅನ್ನೋಂಥ ಆರೋಪವನ್ನು ಸಹ ಈಗ ಪೋಷಕರು ಮಾಡ್ತಾ ಇರೋದು. ಈಗ ಬಾಗಲಕೋಟೆ ಪೊಲೀಸರು ಸಹ ಪ್ರಕರಣ ದಾಖಲಿಸಿಕೊಂಡು ಶಿಕ್ಷಕರನ್ನು ಸಹ ಈಗಾಗಲೇ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಈಗ ಪೋಸ್ಟ್ ಮಾರ್ಟಮ್ ಬಂದ ನಂತರವೇ ನಿಖರ ಕಾರಣ ತಿಳಿಬೇಕಾಗಿರೋದು. ಮತ್ತೆ ಶಿಕ್ಷಕರು ಮತ್ತೆ ಅಲ್ಲಿನ ವಿದ್ಯಾರ್ಥಿಗಳನ್ನು ಸಹ ಎನ್ಕ್ವೈರಿ ಮಾಡ್ತಿರೋದ್ರಿಂದ ಎಲ್ಲವನ್ನ ಟ್ಯಾಲಿ ಮಾಡಿ ನಿಖರ ಕಾರಣ ನಂತರ ತಿಳಿಬೇಕಾಗಿರುವಂಥದ್ದು. ಶರ್ಮಿತ್, ಫಾಲೋ ಅಪ್ ಮಾಡೋಣ ಸುದ್ದಿ. ಥ್ಯಾಂಕ್ ಯು ಮನುಕುಮಾರ್.